ಮಾಡೋದು, ಹೆಂಗೆ ಕನ್ಫರ್ಮ್ ಮಾಡೋದು? ಅದರಲ್ಲೂ ಒಬ್ಬ ಜವಾಬ್ದಾರಿತ ಸಚಿವರು ಮಾತಾಡಿದಾಗ ಅದಕ್ಕೆ ಎಲ್ಲೆಲ್ಲದ ಬೆಲೆ ಬಂದುಬಿಟ್ಟಿತ್ತು. ಜೊತೆಗೆ ಸತೀಶ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇದರಲ್ಲಿ ಅದನ್ನು ನಮ್ಮ ಡಿ ಕೆ ಶಿ ಅವ್ರನ್ನ ಅಂತ ನಾವು ಅಂತೀವಿ. ಅದು ಅವರು ಹೌದು ಅಲ್ಲೋ ಗೊತ್ತಿಲ್ಲ. ಒಬ್ಬ ಮಹಾನಾಯಕ ನಡೆಯೋದಂತ ಈಗ ಇದೆಲ್ಲ ಚರ್ಚೆ ಭಾಳ ದಿವಸ ನಡೀತಾನೆ ಇದೆ. ಇವರಿಂದ ಇವರದಾರೆ, ಇವರಿಂದ ಇವರದಾರ, ಅದ್ರ ಪ್ರೂವ್ ಮಾಡೋದು ಹೆಂಗೆ? ಈ ಸಲ ಸಿಕ್ತು ಅನ್ನೋದ್ರೊಳಗೆ ಅಲ್ಲಿ ಕ್ಯಾಮ್ರಾನೇ ಇಲ್ಲ. ಯಾಕಿಲ್ಲರಿ ಅಂದ್ರೆ ಭಾಳಷ್ಟು ಸಚಿವರ ಮನೆಗಳಲ್ಲಿ ಸರ್ಕಾರಿ ಕ್ಯಾಮ್ರಾಗಳಿಲ್ಲ, CCTV ಇಲ್ಲ. ಯಾಕೆ ಇಟ್ಟಿಲ್ಲ? ದೊಡ್ಡ ಕುತೂಹಲ ಶುರು ಆಯ್ತು ಎಲ್ಲ ಕಡೆ. ಆಂಧ್ರಮ್ಮ ಸ್ಟಿಂಗ್ ಆಪ್ರೇಷನ್ ಮಾಡುವಂಥ ಪತ್ರಕರ್ತರ ಬೆನ್ನೈತ್ರಿ ಎಲ್ಲಿಲ್ಲ, ಎಲ್ಲಿದ್ದಾವೆ, ಏನಿದಾವೆ, ಎಷ್ಟೆಷ್ಟದಾವ. ಈವನ್ ಮುಖ್ಯಮಂತ್ರಿಗಳ ಮನೆಯಲ್ಲಿ ಖಾಸ್ ವಿಭಾಗಗಳಲ್ಲಿ ಇಲ್ಲೇ ಇಲ್ಲ CCTV. ಉಪಮುಖ್ಯಮಂತ್ರಿಗಳು ಎಲ್ಲೂ ಒಂದು ಅಲ್ಲೂ ಇಲ್ಲ ಅಷ್ಟೇ ಕಾಣುವಂಗೆ. ಯಾವುದೇ ಸಚಿವರ ಸರ್ಕಾರಿ ಬಂಗಲೆಗಳಲ್ಲಾಗಲಿ ಮತ್ತೆಲ್ಲೂ ಇಲ್ಲ. ಅವ್ರು ತಾವು ಸ್ವತಃ ದುಡ್ಡು ಹಾಕಿ ಇಟ್ಕೊಂಡಿದ್ದಾರೆ. ಆ ಮತ್ತು ಬೇರೆ ಅದು ಅವ್ರು ಕೊಟ್ಟಾಗ ನಾವು ತೊಗೊಳ್ಬೇಕು. ಅದು ಸರ್ಕಾರದ ಹಂಗಿಲ್ಲ. ಯಾಕೆ ಹಂಗಾದ್ರೆ ಇಟ್ಕೊಂಡಿಲ್ಲ ಇವರು ಅಂಥೇಳಿ ಸಹಜವಾಗಿ ಎನ್ಕ್ವೈರಿ ಮಾಡಿದಾಗ ಒಂದು ವಿಷಯ ಹೊರ ಬಂತು. ಸರ್ಕಾರದ ದುಡ್ಡಿನಿಂದ ಇಟ್ಕೊಂಡ್ರೆ ಅದು ಲಿಂಕ್ ಸರ್ಕಾರದ ಒಳಗಿನ ಒಂದು ಇದರಲ್ಲಿ ಲಿಂಕ್ ಮಾಡಬೇಕಾಗ್ತದೆ. ಸರ್ಕಾರದ ಈಗ ಪೋರ್ಟ್ದಲ್ಲಿ ಅದು ಅಲ್ಲಿ ಲಿಂಕ್ ಆಯ್ತಪ್ಪ ಅಂತಂದ್ರೆ ಸರ್ಕಾರ ರೆಕಾರ್ಡಲ್ಲಿ ಸಿಗ್ತಾವೆ. ಆಗ ಸಿಕ್ಕಪ್ಪ ಅಂದ್ರೆ ಆಗ ಇನ್ಫಾರ್ಮೇಷನ್ ಆ್ಯಕ್ಟ್ದೊಳಗೆ ಅದನ್ನು ಕೇಳಲಿಕ್ಕೆ ಬರ್ತದೆ. ಹೀಗಾಗಿ ಸ್ಕ್ಯಾಂಡಲ್ಗಳು ಹೆಚ್ಚಾಗ್ತಾವೆ, ಮತ್ತೇನೋ ಆಗ್ತಾವೆ ಅನ್ನೋ ಭಯದಿಂದ ಸರ್ಕಾರದ ಹಣದಿಂದ ನಮ್ಮಲ್ಲಿ CCTV ಕೂಡಿಸ್ಕೊಂಡಿಲ್ಲ. ಮತ್ತು ಆದಷ್ಟು ಸಾಧ್ಯ CCTVಗಳನ್ನ ಆಫ್ ದ ರಿಕಾರ್ಡ್ ಮಾಡಿ ಹೋಗ್ಬಿಟ್ಟಿದ್ದಾರೆ, ಬೇಡಪ್ಪ ನಮಗೆ ಅಂತೇಳಿ. ಯಾಕಂದ್ರೆ ತಮ್ಮ ಅವ್ಯವಹಾರಗಳು ಹೊರಗೆ ಬರಬಾರದು ಅನ್ನೋದು ಸಿಂಪಲ್ ಆಗಿ ಕಂಡು ಬರುವಂಥದ್ದು. ಇದು ಈವನ್ ಅಧಿಕಾರಿಗಳು ಸಹಿತ ನಗ್ತಾ ಉತ್ತರ ಕೊಡ್ತಾರೆ ಇಲ್ಲಿ ಅವರೆಲ್ಲ. ಅಂದ್ರೆ ಅಲ್ಲಿಯ ಚಿತ್ರಗಳು ಸರಿ ಆದವಪ್ಪ ಅಂದ್ರೆ ಸಿಕ್ಕೊಂಡು ಅಂದ್ರೆ ನಾಳೆ ಏನೋ PI ಹೋಯ್ತು ಮತ್ತೇನು ಹೋದಾಗ ದೊಡ್ಡ ವಿಷಯ ಆದಾಗ ತಮ್ಮ ಹೆಸರುಗಳು ರೆಡ್ ಆ್ಯಂಡ್ ಸಿಗುವಂಥ ಸಾಧ್ಯತೆಗಳು ಇರುವುದರಿಂದಾಗ ಎಲ್ಲ ಸಚಿವರು ಆದಷ್ಟು ಎಲ್ಲರೂ ರಾಜಕಾರಣಿಗಳು ತಮ್ಮ ಸಿಕ್ಕಂಥ ಮನೆಗಳಲ್ಲಿ ಇಂಥ CCTVಗಳು ಹೊರಗೆ ಎಲ್ಲೋ ಒಂದು ಕಡೆ ಆಗಿಬಿಟ್ಟಿರ್ತಾರಷ್ಟ, ಒಳಗೆ ಎಲ್ಲೂ ಇರೋದಿಲ್ಲ ಅನ್ನೋದು ಈಗ ಹೊರಗೆ ಬರ್ತಾ ಇದೆ. ಇದರಿಂದಾಗಿ ಏನೇನು ನಡೀತದಪ್ಪ ಅಲ್ಲಿ ಅವ್ಯವಹಾರಗಳು ಎಂಥವು ನಡೀತಾವೆ ಅನ್ನೋದನ್ನು ನಾವು ಊಹೆ ಮಾಡ್ಬೋದು. ಅದನ್ನು ಯಾಕೆ ಕನಗಾವಲ ಈ ಒಂದು CCTV ಇಲ್ಲ ಅಂತಂದ್ರೆ ಅವರ ಅವ್ಯವಹಾರಗಳು ಹೊರಗೆ ಬರಬಾರ್ದು, ಅಥವಾ ಇನ್ಫಾರ್ಮೇಷನ್ ಆ್ಯಕ್ಟ್ದಾಗ ಒಳಗೆ ಬರ್ಬಾರ್ದು. ಸರ್ಕಾರ ಅಂತ ಹೇಳಿದ್ರೆ ಅದು ಲಿಂಕ್ ಆಗುತ್ತೆ ಸರ್ಕಾರ ಇದಕ್ಕೆ, ಆ ಒಂದು ವಿಭಾಗಕ್ಕೆ ಲಿಂಕ್ ಆದಾಗ ಸಹಜ ರೆಕಾರ್ಡ್ ಆಗೇ ಆಗ್ತದೆ. ಯಾರಾದರೂ ಪತ್ರಕರ್ತರು ಅದನ್ನ ಇನ್ಫಾರ್ಮೇಷನ್ ಆ್ಯಕ್ಟ್ದಾಗ ಕೇಳಿದರೆ ಆ ಮಾಹಿತಿ ಕೊಡಬೇಕಾಗ್ತದೆ. ಆ ಮಾಹಿತಿ ಸಿಕ್ತಪ್ಪ ಅಂದ್ರೆ ರೆಡ್ ಹ್ಯಾಂಡ್ ಆದಂಥ